ಮಂಗೋಲಿಯನ್ ಆರ್ಚರ್ಸ್ ಹೆಂಗ್ ಹೊಡಿತಾರೆ ಬಿಲ್ಲು ಬಾಣ ಅಂದ್ರೆ ಅಯ್ಯೋ ಎಷ್ಟು ಚೆನ್ನಾಗಿದೆ ನೋಡಿ ಇವ್ರು ಹಾಕೊಂಡಿರೋದು ಏನೋ ಮುತ್ತಿನ ಸರ ಎಲ್ಲ. ಓಕೆ 6 ತಿಂಗಳು ಮಗು ಇಷ್ಟು ಚಳಿಲಿ ದೇಶದ ಒಂದೆರಡು ಮಾನ್ಯುಮೆಂಟ್ ಮುಂದೆ ನಿಂತ್ಕೊಂಡು ಸೆಲ್ಫಿ ತಗೊಂಡು ವಾಪಸ್ ಮನೆಗೆ ಬರೋ ನೋ ಟೂರಿಸ್ಟು. ಅದೇ ದೇಶದ ಒಳ ಹೊಕ್ಕಿ ಮನೆಗಳಲ್ಲಿ ಏನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋನು ನಿಜವಾದ ಟ್ರಾವೆಲರ್ ಅನ್ನೋದು ನನ್ನ ಅಭಿಪ್ರಾಯ. ಉಲಾನ್ ಬತಾರ್ ಮಂಗೋಲಿಯಾದ ರಾಜಧಾನಿಯಿಂದ 2000 ಕಿಲೋಮೀಟರ್ ಪ್ರಯಾಣ ಮಾಡಿ ಯಾರು ಹಿಂದೆಂದೂ ತೋರಿಸಿರೋಂತಹ ಬಯಾನ್ ಓಲ್ಗಿ ಅನ್ನೋ ಒಂದು ಪ್ರಾಂತ್ಯವನ್ನು ಈ ಸೀರೀಸಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ 2 to 3 ಎಪಿಸೋಡ್ಸಲ್ಲಿ ಬಹಳ ಅದ್ಭುತವಾದ ಜರ್ನಿ. ಮಿಯಾತ್ ಮಂಗೋಲಿಯನ್ ಏರ್ಲೈನ್ಸ್ನ ತೊಗೊಂಡು ಬಹಳ ಎಕ್ಸ್ಪೆನ್ಸಿವ್ ಫ್ಲೈಟು, ಹೋಗ್ತಾ ಬರ್ತಾ ಸರಿಸುಮಾರು 30,000 ರೂಪಾಯಿ ಖರ್ಚಾಯಿತು. ಬಟ್ ಹೊಸದೇನಾದ್ರು ತೋರಿಸ್ಬೇಕು ಅಂದರೆ ಖರ್ಚು ಮಾಡಲೇಬೇಕಲ್ವಾ. ಬುಂಡಾ ಲಾಮಾ ಅನ್ನೋ ಒಬ್ಬರು ಮಂಗೋಲಿಯನ್ ಮಾಂಕ್ ನಮ್ಮನ್ನ ಹೋಸ್ಟ್ ಮಾಡಿದ್ದಾರೆ. ನನ್ನನ್ನು ಅಯಾನಾ ಅಥವಾ ಆರ್ಯಾನಾ ಅಥವಾ ಅವರ ನಿಜವಾದ ಹೆಸರು ಘಾನಾ, ಈ ಒಂದು ಸನ್ಯಾಸಿನಿ ಕರ್ಕೊಂಬಂದು ಈ ಒಂದು ಪ್ರಾಂತ್ಯಕ್ಕೆ ಪರಿಚಯ ಮಾಡಿಕೊಡ್ತಿರೋದು ಬಹಳ ಖುಷಿಯ ವಿಷಯ. ಧನ್ಯವಾದಗಳು. ಅವ್ರ ಮನೆಗೆ ಬಂದು ಸೆಟ್ಲಾಗಿ ಊಟ ಗೀಟ ಎಲ್ಲ ಮಾಡಿ ಮಾರನೇ ದಿವಸ ಇಲ್ಲಿ ಊರ ಹಬ್ಬ ನಡೀತಾ ಇದೆ. ಆ ಊರ ಹಬ್ಬ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸ್ವಿಟ್ಜರ್ಲ್ಯಾಂಡ್ ಥರ ಇದೆ ಈ ಊರು. ನಮಸ್ಕಾರ, ಶುಭೋದಯ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್. ಮತ್ತೆ ನಿಮ್ಮ ಮುಂದೆ ಬಹಳ ರಿಮೋಟ್ ಆದ ಒಂದು ಹಳ್ಳಿಯಲ್ಲಿ ಇವತ್ತು ನೋಡ್ಬೋದು ಊರಿನ ಹೆಣ್ಮಕ್ಳು ಹುಡುಗರು ಎಲ್ಲರೂ ರೆಡಿಯಾಗಿದ್ದಾರೆ, ಸಿದ್ಧವಾಗಿದ್ದಾರೆ. ಇಲ್ಲಿನ ಸಾಂಪ್ರದಾಯಿಕ ಡ್ರೆಸ್ಸನ್ನು ಹಾಕೊಂಡು ಬಂದಿದ್ದಾರೆ. ಯಾಕೆಂದರೆ ಇವತ್ತಿಲ್ಲಿ ಒಂದು ಹಬ್ಬವನ್ನು ನಡೆಸ್ತಾ ಇದ್ದಾರೆ. ನಾದಾಮ್ ಫೆಸ್ಟಿವಲ್ ಅಂತ ಕರೀತಾರೆ. ನಾನು ಬಂದಿದ್ದಕ್ಕೂ ಈ ಒಂದು ಫೆಸ್ಟಿವಲ್ ಶುರು ಆಗ್ತಾ ಇರೋದಕ್ಕೂ ಬಹಳ ಖುಷಿ ಇದೆ. ಈಗ ಫಸ್ಟ್ ಕಾಂಪಿಟೇಷನ್ ಶುರು ಆಗ್ತಾ ಇದೆ, ಸೊ ಅದಕ್ಕೆಲ್ಲ ತಯಾರಾಗ್ತಾ ಇದ್ದಾರೆ. ಇವತ್ತಿನ ಹಬ್ಬ ಯಾವ ರೀತಿ ಇರುತ್ತೆ, ಇಲ್ಲಿಯ ಮಾಹೋಲ್ ಅಥವಾ ಇಲ್ಲಿಯ ಎನ್ವೈರ್ನ್ಮೆಂಟ್ ಯಾವ ಥರ ಇರುತ್ತೆ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ್ಯಾವ ಆಟ ಆಡಿಸ್ತಾರೆ ಎಲ್ಲನೂ ಚಿಕ್ಕ ವಿಷಯಗಳು ಗೊತ್ತಾಗುತ್ತೆ. ಆವಾಗ ಈ ಕಲ್ಚರ್ನ ಮತ್ತು ಮಂಗೋಲಿಯನ್ ಟ್ರೆಡಿಷನ್ನ ಜಾಸ್ತಿ ಅರ್ಥ ಮಾಡ್ಕೋಬೋದು. ಬನ್ನಿ. ಟ್ರೆಡಿಷ್ನಲ್ ಮಂಗೋಲಿಯನ್ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಅಜ್ಜಿ. ಸಕ್ಕತ್ತಾಗಿದೆ. ಕ್ಯಾಪ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಯಾವುದೋ ಮಂಗೋಲಿಯನ್ ಟ್ರೆಡಿಷನಲ್ ಆಟ ಫಾರಾಲ್ ಅಂತ. ದಿಸ್ ಸೋನೆ, ವಾಟ್ ಈಸ್ ಯುವರ್ ನೇಮ್? ಸರೋತಿಯಾ. ಯು ಆರ್ ಬ್ಯೂಟಿಫುಲ್. ಸಿ ಎಷ್ಟು ಚೆನ್ನಾಗಿದೆ ನೋಡಿ ಇವ್ರು ಹಾಕೊಂಡಿರೋದು ಏನೋ ಮುತ್ತಿನ ಸರ ಎಲ್ಲ. ಗುಡ್. ಊರಿನ ಹಿರಿಯರೆಲ್ಲ ಬರ್ತಾ ಇದ್ದಾರೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಬಾಕ್ಸ್ಗಳು ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾರು ಮಾಡಿದ್ದಾರೆ. ನಮ್ಮ ಆಟಗಳಿದಿಲ್ಲ ಅದೇ ಥರನೇ ಇವ್ರದ್ದು ಪಗಡೆ ಥರನೇ. ಓಹ್, ಇದೊಂದು ಇನ್ನೊಂದು ಆಟ. ಇದರಲ್ಲೆಲ್ಲ ಪ್ರಾಣಿಗಳಿವೆ. ಸೂಪರ್. ಅಜ್ಜಿ ಎಕ್ಸ್ಪರ್ಟ್ ಅನ್ಸುತ್ತೆ ಆಟಗಳಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ವಾವ್, ವೆರಿ ಗುಡ್. ಇಷ್ಟು ದಿವಸ ನೀವು ಬರೀ ಹಸುಗಳು ನೋಡಿದ್ರಿ. ಇದು ನೋಡಿ ಇನ್ನೊಂದು ರೀತಿಯ ತಳಿ. ಇದನ್ನು ಯಾಕಂತ ಕರೀತಾರೆ ಇಲ್ಲಿ. ಬಯಾನ್ ಓಲ್ಗಿ ಅನ್ನೋ ಒಂದು ಊರಿನ ಯಾವುದೋ ಒಂದು ಹಳ್ಳಿಯಲ್ಲಿದ್ದೀವಿ. ಇಲ್ಲಿನ ಮನೆಯ ಕಟ್ಟುವಿಕೆ ಸ್ವಲ್ಪ ಬೇರೆ ಥರ ಇದೆ. ಆಚೆ ಕಡೆ ಕಾಂಪೌಂಡ್ ನೋಡ್ಬೋದು, ಕಲ್ಲಿನಿಂದ ಕಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಉಜ್ಬೇಕಿಸ್ತಾನ್ ಅಥವಾ ಕಜಾಕಿಸ್ತಾನ್ ಕಡೆ ಮನೆಗಳಿರುತ್ತಲ್ಲ ಆ ಥರ ಇದೆ. ಬ್ರೌನಿಷ್ ಫೀಲಿಂಗು. ಕಜಾಕಿಸ್ತಾನ್ ಬಾರ್ಡರಿಂದ ಕೇವಲ 150 ಕಿಲೋಮೀಟರ್ ದೂರ ಇರೋದ್ರಿಂದ ಸ್ವಲ್ಪ ಅಲ್ಲಿಯ ಇನ್ಫ್ಲೂಯೆನ್ಸು ಈ ಊರಿನ ಮೇಲೆ ಕೂಡ ಇದೆ. ಮಂಗೋಲಿಯಾ ದೇಶದಲ್ಲಿ ಕೇವಲ 1 ಅಥವಾ 1.5% ಅಷ್ಟೇ ಮುಸ್ಲಿಮ್ಸ್ ಜನಗಳಿರೋದು. ಅದು ಈ ಒಂದು ಪ್ರಾಂತ್ಯದಲ್ಲೇ ಅತ್ಯಂತ ಹೆಚ್ಚು ಮುಸಲ್ಮಾನ ಬಾಂಧವರು ಉಳ್ಕೊಂಡಿರೋದು. ನೀವು ಹಿಂದೆ ನೋಡ್ಬೋದು ಎಲ್ಲ ಕಡೆ ದೇವಸ್ಥಾನಗಳು, ಮೊನಾಸ್ಟ್ರಿಗಳು ಮಾತ್ರ ನೋಡ್ತಾ ಇದ್ರಿ. ಮೊಟ್ಟ ಮೊದಲ ಬಾರಿಗೆ ನಾನು ಒಂದು ಮಸೀದಿಯನ್ನು ನೋಡ್ತಾ ಇದ್ದೀನಿ ಈ ಒಂದು ಹಳ್ಳಿಯಲ್ಲಿ. ಸಿಂಪಲಾಗಿ ಕಟ್ಟಿದ್ದಾರೆ. ಸಾಧ್ಯವಾದರೆ ಒಳ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಓಪನ್ ಇದೆ ಡೋರು. ಓಕೆ, ಒಳಗೆ ಬರೀ ಒಂದು ಪ್ರೇಯರ್ ಹಾಲು, ಅದಕ್ಕೆ ಹೀಟರ್ಸ್ ಬೇಕಾಗಿರೋಂಥದ್ದು ನೋಡ್ಬೋದು. ಇಲ್ಲಿಯ ಮುಸಲ್ಮಾನರು ಬಳಕೆ ಮಾಡುವಂತಹ ಟೋಪಿಗಳು. ಸೊ ಇದು ಇಲ್ಲಿನ ಮಾಸ್ಕ್ ನೋಡಿ. ಒಂದು ಬೈಕ್ ನಿಂತಿದೆ. ಇರಾನ್ನ ಬಲೂಚಿಸ್ತಾನಲ್ಲಿ ಕೂಡ ಬೈಕ್ಗಳಿಗೆ ಇದೇ ರೀತಿ ಗ್ಲೌಸ್ ಹಾಕಿರ್ತಾಯಿದ್ರು, ಚಳಿ ಆಗಬಾರ್ದು, ಕೈ ಕೊರಿಬಾರ್ದು ಅಂತ. ಇಲ್ಲೂ ಅದೇ ರೀತಿಯ ಗ್ಲೌಸನ್ನು ಹಾಕಿದ್ದಾರೆ. ಸ್ನೇಹಿತರ ಮಗ, ಅವರ ಸ್ನೇಹಿತರೆಲ್ಲರೂ ಹಾಯ್, ಇವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ.
ಸೊ ಈಗಷ್ಟೇ ಕಾಂಪಿಟೇಷನ್ ಶುರುವಾಗಿದೆ, ಎಲ್ಲ ಮಕ್ಕಳು ಬಂದು ಸೇರ್ಕೊಂಡಿದ್ದಾರೆ. ಈ ಕಡೆ ಒಂದು ಆಟ ನಡೀತಾ ಇದೆ, ಈ ಕಡೆ ಇನ್ನೊಂದು ಆಟ ನಡೀತಾ ಇದೆ. ಇದೇನು ಅಂತ ಯಾರಾದ್ರೂ ಗೆಸ್ ಮಾಡಿ. ಈ ಒಂದು ಊರಿಗೆ ಬಂದಿರುವಂತಹ ಮುಖ್ಯ ಉದ್ದೇಶನೇ ಇದಕ್ಕೋಸ್ಕರ. ಹಬ್ಬದ ಬೇರೆ ಆಚರಣೆಗಳಲ್ಲಿ ಭಾಗವಹಿಸಕ್ಕೆ ಹೋಗ್ತಾ ಇದ್ವಿ. ಇಲ್ಲೊಂದು ಮನೆ ಬಹಳ ಯುನೀಕ್ ಅಂತ ಅನ್ನಿಸ್ತು. ನೋಡ್ಬೋದು ನೀವು ಇಲ್ಲಿ ಸಂಪೂರ್ಣವಾಗಿ ಬಾಟ್ಲಿಂದ ಕಟ್ಟಿದ್ದಾರೆ ಮನೆಯನ್ನು. ಕಾಂಪೌಂಡ್ ಆಗ್ಬೋದು, ಮನೆಯನ್ನಾಗ್ಬೋದು, ಬಹಳ ಇನ್ನೋವೇಟಿವ್ ಆಗಿದೆ ಅಲ್ವಾ. ಇವ್ರು ಹೊಡೆದಿರೋ ಎಣ್ಣೆ ಬಾಟ್ಲಿಂದ ಮನೆ ಕಟ್ಕೊಂಡಿದ್ದಾರೆ. ಆಹಾ ಆಹಾ ಆಹಾ, ಎಷ್ಟು ಎಣ್ಣೆ ಹೊಡೆದಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ಈಗ ಹೋಗ್ತಾ ಇದ್ದೀವಿ ಆರ್ಚರಿ, ಬಿಲ್ಲು ಬಾಣವನ್ನು ಅದರ ಕಾಂಪಿಟೇಷನ್ನ ನೋಡೋದಕ್ಕೆ. ಆಹಾ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆರ್ಚರಿ ಕಾಂಪಿಟೇಷನ್ ನೋಡೋಕೆ ಹೋಗ್ತಾ ಇರೋದು. ಒಲಿಂಪಿಕ್ಸ್ ಥರ ಅಲ್ಲ, ಇದು ರಾ ಆ್ಯಂಡ್ ರಿಯಲ್. ಆಲ್ಮೋಸ್ಟ್ ಸಂಪೂರ್ಣವಾಗಿ ಹೆಪ್ಪುಕಟ್ಟಿರುವಂತಹ ನದಿಯ ಮೇಲೆ ಇವತ್ತು ಆರ್ಚರಿ ಬಿಲ್ಲು ಬಾಣದ ಕಾಂಪಿಟೇಷನ್ ಶುರುವಾಗ್ತಾ ಇದೆ ನೋಡಿ. ಇವ್ರ ಹತ್ರ ಎಲ್ಲ ಬಿಲ್ಲು ಬಾಣ, ಬತ್ತಳಿಕೆ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ಕ್ರೇಜಿ, ಒನ್ ಆಫ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ರೀ. ಯಪ್ಪ, ಎಂಥ ಲೊಕೇಶನ್ನು ಇದು. ನದಿ, ನಾವು ನಿಂತಿರೋದು ನದಿ ಮೇಲೆ, ಅದ್ರ ಮೇಲೆ ಬಿಲ್ಲು ಬಾಣದ ಕಾಂಪಿಟೇಷನ್ನು. ಯಾರಿಗೂ ಏಟಾಗಬಾರ್ದು ಅಂತ ಬಾಣದ ಮುಂದೆ ಏಟಾಗದಿರೋ ರೀತಿ ಒಂದು ಮರದ ಪೀಸ್ ಹಾಕ್ಬಿಟ್ಟಿದ್ದಾರೆ. ಹೇಗೆ ಮಂಗೋಲಿಯಾ ದೇಶದ ಜನರು ಇವತ್ತು ಕೂಡ ತಮ್ಮ ಬಹಳ ಹಳೆಯದಾದ ಕಲ್ಚರ್ನ, ಸಂಪ್ರದಾಯವನ್ನು, ಆಚಾರ ವಿಚಾರಗಳನ್ನು ಇನ್ನೂ ಹಾಗೆ ಉಳಿಸ್ಕೊಂಡಿದ್ದಾರೆ ಅನ್ನೋದು ನೋಡೋದಕ್ಕೆ ಬಹಳ ಆಶ್ಚರ್ಯ ಆಗುತ್ತೆ. ನಮ್ಮಲ್ಲೆಲ್ಲ ನಾವು ತುಂಬ ಮಾಡರ್ನೈಸ್ ಆಗಿಬಿಟ್ಟಿದ್ವಿ, ಬಟ್ ಇಲ್ಲಿ ಈ ಒಂದು ಪ್ರಾಂತ್ಯಗಳಲ್ಲಿ ಎಸ್ಪೆಷಲಿ ಸಂಪೂರ್ಣವಾಗಿ ಇನ್ನೂ ಹಾಗೆ ಅದೇ ರಾ ಫೀಲಿಂಗಲ್ಲೇ ಬದುಕ್ತಾ ಇದ್ದಾರೆ. ಬಾಣಕ್ಕೆ ಬಳಕೆ ಮಾಡುವಂತಹ ಬಾಕ್ಸು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. ಆಹಾ, ಒಳಗೆ 3-4 ಬಾಣಗಳಿವೆ. ಗುಡ್. ನಾವೆಲ್ಲ ಬರೀ ಪಿಕ್ಚರ್ಗಳಲ್ಲಿ ನೋಡ್ತಾ ಇದ್ವಿ, ಬಿಲ್ನ ಎಳೆದು ಬಿಟ್ಟರೆ ಬಾಣ ಹೋಗಿ ಪಚಕ್ ಲಚಕ್ ಅಂತ ಚುಚ್ಕೊಂಡು ಸತ್ತೋಗೋದು. ಆದರೆ ಇಲ್ಲಿ ಚುಚ್ಕೊಳ್ಳೋದೆಲ್ಲ ಇಲ್ಲ ಸೀನು. ಯಾಕೆಂದರೆ ಒಂದು ಬಾಕ್ಸ್ ಥರ ಜೋಡಿಸಿದ್ದಾರೆ, ಉಂಡೆ ನೋಡಿ, ಅಲ್ಲಿ ನೋಡ್ಬೋದು ನೀವು. ಅದಕ್ಕೆ ಏನು ಮಾಡ್ತಾಯಿದ್ದಾರೆ ಅವರು, ಅಲ್ಲಿಂದ ಹೊಡಿಬೇಕು. ಅದಕ್ಕೆ ಯಾರು ಹೊಡಿತಾರೋ ಅವ್ರಿಗೆ ಪಾಯಿಂಟ್ಸು ಮತ್ತು ಅವ್ರಿಗೆ ಗೆಲ್ತಾರೆ ಜಾಸ್ತಿ. ಇಲ್ಲಿ ಬಾಣದ ಅಂಚನ್ನು ರಿಪೇರಿ ಮಾಡುವಂತಹ ಕಾರ್ಯ ನಡೀತದೆ. ಯಾಕಂದರೆ ಅಲ್ಲಿಂದ ಬಂದು ಬಿದ್ದಂತಹ ಬಾಣ ಮುರಿದೋಗ್ಬಿಡುತ್ತೆ ಮುಂದೆ. ಸೊ ಮುರಿದೋದ್ಮೇಲೆ ಅದನ್ನು ಸರಿ ಮಾಡ್ತಾರೆ. ಒಂದು 25 ಮೀಟ್ರ್ ದೂರ ಇದ್ದಾರೆ, ಅಲ್ಲಿಂದ ಈ ಒಂದು ಉಂಡೆ ಹೊಡಿಬೇಕು. ನೋಡಿ ಹೆಂಗಿದೆ ಉಂಡೆಗಳಿದು, ಈ ಥರ ಜೋಡಿಸಿದ್ದಾರೆ. ಇದು ಐಸು ನದಿ, ಅಲ್ಲಿಂದ ರಪ್ಪ ಅಂತ ಹೊಡಿತಾ ಇದ್ದಾರೆ ಇಲ್ಲಿಗೆ. ಅದು ಹೆಂಗೆ ಹೊಡಿತಾರೆ ಅಷ್ಟು ದೂರದಿಂದ, ಇದು ಕಾಣೋದೇ ಇಲ್ಲ. ಅದ್ರ ಮಧ್ಯೆ ಬೇರೆ ಕಾಣಬಾರ್ದು ಅಂತ ಈ ಥರ ಐಸ್ ಹಾಕಿದ್ದಾರೆ. ಅದು ಹೆಂಗೆ ಹೊಡಿತಾರೋ ಅಪ್ಪ. ಇವರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತೆ ಆರ್ಚರ್ ಇದು. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ. ಅದಕ್ಕೆ ನನಗೂ ಟ್ರೈ ಮಾಡಿಸಿ ಅಂತ ಕೇಳಿದೆ, ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಆರ್ಚರಿ ಪ್ರೆಸಿಡೆಂಟು. ನನಗೆ ಹೆಂಗೆ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ತೆಗಿ, ರಿಮೂವ್ ಮಾಡಬೇಕಾ? ಓಕೆ, ಗ್ಲೌಸ್ ಔಟ್. ಫಸ್ಟ್ ಟೈಮು ರಾಮನ ಕೈಯಲ್ಲಿ ಬಿಲ್ಲು. ಎಷ್ಟು ಕಟ್ಟಿದ್ದೀರಿ! ಫಸ್ಟ್ ಟೈಮ್ ಜೀವನದಲ್ಲಿ ಬಿಲ್ಲು ಬಾಣ ಯಾವಾಗ ಹೊಡೆಯುತ್ತೋ ಗೊತ್ತಿಲ್ಲ. ಎಲ್ಲ ಹಾಕೊಡೋಗ್ರಿ, ಎಲ್ಲಿ ಹೊಡಿತೀನೋ. ರಾಮನ ಕೈಯಲ್ಲಿ ಬಿಲ್ಲು. ಓಯ್ ಅಯ್ಯೋ,
ಫಸ್ಟ್ ಟೈಮ್ ಒಂದು ಬಿಲ್ಲು ಬಾಣ ಬಿಟ್ಟೆ. ಕಷ್ಟ ಇದೆ ರೀ, ತುಂಬಾ ಕಷ್ಟ ಇದೆ. ಬಿಲ್ಲು ಬಾಣ ಸುಲಭ ಇಲ್ಲ, ತುಂಬಾ ಹಿಡಿಬೇಕು, ಸಿಕ್ಕಾಪಟ್ಟೆ ಕಷ್ಟ ಪಡ್ಬೇಕು. ಸಕ್ಕತ್ತಾಗಿತ್ತು ಆರ್ಚರಿ. ಸಖತ್ ಕಷ್ಟ ಇದೆ, ಮಜಾ ಆಯ್ತು. ಆದ್ರೆ ಲೈಫಲ್ಲಿ ಒಂದ್ಸರಿ ಟ್ರೈ ಮಾಡ್ಬೇಕು ಆರ್ಚರಿನ. ಮಂಗೋಲಿಯನ್ ಆರ್ಚರ್ಸ್ ಹೆಂಗ್ ಹೊಡಿತಾರೆ ಬಿಲ್ಲು ಬಾಣ ಅಂದ್ರೆ ಸೂಪರ್ ಆಗಿ ಹೊಡಿತಾರೆ. ಅವ್ರನ್ನೆಲ್ಲ ಭೇಟಿಯಾಗಿ ಇವತ್ತು ಅವರ ಹಬ್ಬದಲ್ಲಿ ಅವರ ಜೊತೆಗೆ ಭಾಗವಹಿಸ್ತಾ ಇರೋದು ನನ್ನ ಪುಣ್ಯವೇ ಸರಿ. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ನಾನು ಟ್ರೈ ಮಾಡಿದೆ ಆರ್ಚರಿನ, ಬಹಳ ಸುಂದರವಾದ ಸ್ಪೋರ್ಟು. ನೀವು ಚಾನ್ಸ್ ಸಿಕ್ಕಿದ್ರೆ ಟ್ರೈ ಮಾಡಿ. ಈ ಕಡೆ ಹೋಗ್ಬೇಡ, ಇಲ್ಲಿ ಚೂರು ಕ್ರ್ಯಾಕ್ ಆದ್ರೂ ಒಳಗೆ ಹೋಗ್ಬಿಡ್ತೇನೆ ನೀರೊಳಗೆ ಅಂತ ಹೇಳ್ತಾರೆ ನೋಡಿ. ಇನ್ನು ಇಲ್ಲಿ ನೀರು ಸಂಪೂರ್ಣವಾಗಿ ಹೆಪ್ಪಕಟ್ಟಿಲ್ಲ. ಈಗ ಮಧ್ಯಾಹ್ನದ ಭೋಜನದ ಸಮಯ. ವಾಪಸ್ ಮನೆ ಹತ್ರ ಬಂದಿದ್ದೀವಿ. ಊಟ ಗೀಟ ಮಾಡಿಕೊಂಡು ಆಮೇಲೆ ಹೋಗ್ತೀವಿ. ನೋಡಿ ಇವರಿಬ್ಬರು ಇದ್ದಾರಲ್ಲ ಮಕ್ಕಳು, ಪುಟ್ಟಾದ ಮಕ್ಕಳು. ಇವರು ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲ, ಇವರು ಮಾಂಗ್ಸ್. ಅಂದರೆ ಮುಂದೆ ಸನ್ಯಾಸಿಗಳಾಗೋಕ್ಕೆ ಇವಾಗಿಂದನೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಈ ಮಕ್ಕಳಿಗೆ. ಸೊ ಇಲ್ಲಿಯ ಮೊನಾಸ್ಟ್ರಲ್ಲಿ ಕೆಲಸ ಮಾಡ್ತಾರೆ. ಏನೋ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ಫಸ್ಟ್ ಟೈಮು. ಹಬ್ಬ ರಾಮಾಯಣ ಹೊಸದು. ಗುಡ್. ನೋಡಿ ಇವರಿಬ್ಬರು ಮಕ್ಕಳನ್ನ ತಂದೆ ತಾಯಿ ಅಂದರೆ ದತ್ತು ಕೊಟ್ಬಿಡ್ತಾರೆ ಮೊನಾಸ್ಟ್ರಿಗೆ. ಸೊ ಸಂಪೂರ್ಣವಾಗಿ ಇವರು ಮೊನಾಸ್ಟ್ರಲ್ಲೇ ಇರ್ತಾರೆ. ಮಂಗೋಲಿಯಾ ದೇಶದಲ್ಲಿ ಒಂದು ಕಲ್ಚರ್ ಇದೆ. ಅದೇನಪ್ಪ ಅಂದರೆ ತಿಂದಿರೋ ದೊಡ್ಡ ಮೂಳೆಯನ್ನು ಮುರಿಯೋದು ಕೈಯಲ್ಲಿ. ನಾವೆಷ್ಟು ಶಕ್ತಿವಂತ ತೋರಿಸೋದಕ್ಕೆ. ನೋಡಿ ಈಗ ಮೂಳೆ ಹೊಡಿಯೋ ಕಲ್ಚರು. ಅಯ್ಯೋ 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 ಅಯ್ಯೋ. ವಾವ್ ವಾವ್, ಇದು ಯಾವ ತರ ರೀ? ಮೂಳೆನೆ ಮುರಿದಾಕ್ಬಿಟ್ರು. ಏನು ಟೆಕ್ನಿಕ್ ಅದು. ವಾವ್, ವೆರಿ ಗುಡ್ ವೆರಿ ಗುಡ್. ಮೇಡಮ್ ನೂಡಲ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ನೂಡಲ್ಸ್. ಇವತ್ತು ಸ್ಪೆಷಲ್, ಹಬ್ಬದ ಸ್ಪೆಷಲ್ ನೂಡಲ್ಸ್. Hello. Hi. Baby? Yeah, my baby. Oh. Are you enjoying the house? Yeah. You speak good English? Yeah, I'm an English teacher. Yeah? Yes. Oh, so nice to know that. So cute. You have 3 kids? Yeah. Okay. How old is she? I'm from India. India. Yeah. She's sleeping, I think, no? He's almost 6 months. 6 months, oh, okay. 6 ತಿಂಗಳು ಮಗು ಇಷ್ಟು ಚಳಿಲಿ ನೋಡಿ. So cold for her, I think. Yeah. But I think their babies here are used to this weather. Yeah. Boy. See you. ಮಕ್ಕಳು ನೋಡಿ ಇಲ್ಲಿ ಈ ಪುಟ್ಟ ಹುಡುಗ ಸ್ಲೈಡರ್, ಅದು ಐಸ್ ಮೇಲೆ ಸ್ಲೈಡ್ ಮಾಡೋದಕ್ಕೆ ಯೂಸ್ ಮಾಡೋಂತಹ ಎಕ್ವಿಪ್ಮೆಂಟು. ಅದನ್ನು ಬಳಕೆ ಮಾಡಿ ಸ್ಲೈಡ್ ಮಾಡ್ತಾರೆ. ಆ ಕಡೆ ಐಸ್ ಹಾಕಿಗೆಲ್ಲ ತಯಾರಿ ನಡೀತಾ ಇದೆ. ನದಿಯ ಮೇಲೆ ಇವರ ಕ್ರೀಡೆ. ಇವರೆಲ್ಲ ಫೆಸ್ಟಿವಲ್ ಆರ್ಗನೈಸರ್ಸು. ಇದೇನೋ ಕುಟ್ಟಿ ಕೆತ್ತಾ ಇದ್ದಾರೆ ನದಿನ. ಯಾಕೆ? ಹಾಯ್, how are you? Good. Oh, you all speak good English? ಏನು ಮಾಡಿದ್ದಾರೆ ಅಂದರೆ ನದಿಯ ಮೇಲಿರುವಂತಹ ಸ್ನೋನ ಕ್ಲಿಯರ್ ಮಾಡಿ ನೀರು ಹೆಪ್ಪುಕಟ್ಟಿದೆಯಲ್ಲ ಅದರ ಮೇಲೆ ಇದು ಸ್ಕೀಯಿಂಗು ಮತ್ತು ಮಿಕ್ಕಿದ ಸ್ಪೋರ್ಟ್ಸ್ನ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಗುಡಿಸಿದ್ದಾರೆ ಐಸ್ನೆಲ್ಲ. ಈಗ ಐಸ್ ಗಾಲ್ಫ್ ಆಡ್ತಾ ಇದ್ದಾರೆ ನೋಡಿ ಅಲ್ಲಿ. ಸೊ ಇದೇ ಈ ಹಬ್ಬದ ಹೆಸರೇನು ಗೊತ್ತಿರಾ? ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಬೇಕಾದಷ್ಟು ಜನ, ಅಂದರೆ ಈ ಹಳ್ಳಿಗಳಲ್ಲಿರೋದೇ ಬಹಳ ಬೆರಳೆಣಿಕೆ ಇರುವಂತಹ ಜನಗಳು. ಅಂಥದ್ರಲ್ಲಿ ಇಡೀ ಹಳ್ಳಿ ಬಂದು ಇವತ್ತು ಈ ಒಂದು ಹಬ್ಬಕ್ಕೆ ಸೇರಿದೆ.
ಬಹಳ ಖುಷಿ ಆಗ್ತದೆ ನೋಡೋಕ್ಕೆ. ಎಲ್ಲರೂ ವಿಂಟರ್ ಕ್ಲೋತ್ಸಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ವಯಸ್ಸಾದರು ಎಲ್ಲ ಬಂದಿದ್ದಾರೆ. ಎಲ್ಲ ಎಕ್ಸೈಟೆಡ್ ಆಗಿ ಓಡಾಡ್ತಾ ಇದ್ದಾರೆ. ಆಮೇಲೆ ನದಿ ಮೇಲೆ ಸ್ಲೈಡಿಂಗ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ ಎನ್ವೈರನ್ಮೆಂಟ್ ನೋಡಿ. ಇದು ನದಿಯ ಮೇಲೆ ಫುಡ್ ಸ್ಟಾಲು. ಇವರು ಮೇಡಮ್ಮು ಕೋಶೋರ್ನ ಸೇಲ್ ಮಾಡ್ತಾರೆ. ವೇರ್ ಇಸ್ ಕೋಶೋರ್? ವೇರ್ ಇನ್ಸೈಡ್? ಯು ಮೇಕ್ ನೌ ಆರ್ ಯು ಆಲ್ರೆಡಿ ಮೇಕ್ ಇನ್ಸೈಡ್? ನೋಡಿ ಇಲ್ಲಿ ನದಿಯ ಮೇಲೆ ಫಾಸ್ಟ್ ಫುಡ್ ಅಂಗಡಿ. ನೀವು ಲೈಫಲ್ಲೇ ಎಲ್ಲೂ ನೋಡಿರಲ್ಲ. ನೋಡಿ ಟೀ ಸೆಲ್ ಮಾಡ್ತಾ ಇದ್ದಾರೆ, ಕೋಶೋರ್ ಸೆಲ್ ಮಾಡ್ತಾ ಇದ್ದಾರೆ ನದಿ ಮೇಲೆ. ನೀವು ನಿಂತಿರೋದು ನದಿಯ ಮೇಲೆ. ಓಕೆ. ಫುಡ್ ಸ್ಟಾಲ್ ಆನ್ ಅ ರಿವರ್. ವೆರಿ ಗುಡ್. ಬೆಳಗ್ಗೆಯಿಂದ ಹಬ್ಬ ನಡೆದ್ಮೇಲೆ ಸಂಜೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು, ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಯ ಮೊನಾಸ್ಟ್ರಿ ಅಥವಾ ದೇವಸ್ಥಾನದಲ್ಲಿ. ಮೊನಾಸ್ಟ್ರಿ ಯಾವ ಥರ ಇದೆ ತೋರಿಸ್ತೀನಿ ನೋಡ್ರಿ. ಆಹಾ, ಎಷ್ಟು ಚೆನ್ನಾಗಿದೆ. ಒಳಗೆ ಪೂಜೆ ನಡೀತದೆ. ಈ ಪರ್ವತದ ನಡುವೆ ಇರುವಂತಹ ಹಳ್ಳಿಯಲ್ಲಿರುವಂತಹ ಏಕೈಕ ಪೊಲೀಸ್ ಸ್ಟೇಷನ್. ವೇರ್ ಆರ್ ವಿ ಗೋಯಿಂಗ್? ವೇರ್ ಆರ್ ವಿ ಗೋಯಿಂಗ್? ವಾಲಿಬಾಲ್. ವಾವ್. ಒಂದು ಕೈಯಲ್ಲಿ ನಂದು ಎಡಿಟಿಂಗ್ ಹಾಕ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಇನ್ನೊಂದು ಸೈಡು ಇಲ್ಲಿ ಲೋಕಲ್ ಹುಡುಗರು ಮತ್ತು ಹುಡುಗಿಯರ ಜೊತೆಗೆ ವಾಲಿಬಾಲ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ವಾವ್. ಜಗತ್ತಲ್ಲಿ ಯಾವುದೇ ದೇಶಕ್ಕೆ ಹೋದರೂ ನನಗೆ ವಾಲಿಬಾಲ್ ಆಡೋಕ್ಕೆ ಸಿಕ್ಕಿದೆ. ಕಾಲೇಜಲ್ಲಿ ಸ್ಕೂಲಲ್ಲಿ ವಾಲಿಬಾಲ್ ಕ್ಯಾಪ್ಟನ್ ಆಗಿದ್ದೆ. ಆಫ್ರಿಕಾದಲ್ಲಿ ಕೂಡ ವಾಲಿಬಾಲ್ ಆಡಿದೆ ಬುಡಕಟ್ಟು ಜನಾಂಗ ಜೊತೆಗೆ. ವಿಯೆಟ್ನಾಮಲ್ಲಿ ಆಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ದೇಶದಲ್ಲೂ ವಾಲಿಬಾಲ್ ಸಿಕ್ಕಿದೆ. ಬಹಳ ಆಶ್ಚರ್ಯ, ಇಲ್ಲೂ ಕೂಡ ವಾಲಿಬಾಲ್ ಸಿಕ್ಕಿರೋದು. ವೆರಿ ಗುಡ್. ನೋಡೋಣ ಸ್ನೋ ಮೇಲೆ ವಾಲಿಬಾಲ್ ಆಡೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ನಡಕ ಹಿಂಗಿದೆ ನೋಡಿ ಊರು. ಓ, ಇನ್ಸೈಡ್ ಇಂಡೋರ್. ಯಾ, ಓಕೆ. ಇಂಡೋರ್ ವಾಲಿಬಾಲ್ ಕೋರ್ಟ್ ಇದು, ಔಟ್ಡೋರ್ ಅಲ್ಲ. ಗುಡ್, ನೋ ಪ್ರಾಬ್ಲಮ್. ನಮ್ಮ ಕೋರ್ಟ್ ಅಷ್ಟೊಂದು ಚೆನ್ನಾಗಿಲ್ಲ, ಬೇಜಾರು ಮಾಡ್ಕೊಬಿಡಿ ಅಂತಾರೆ. ಇಷ್ಟು ಕೋರ್ಟ್ ಇದೆಯಲ್ಲ ಇಲ್ಲಿ, ಈ ಜಾಗ ನೋಡ್ರಿ. ಇಂಥ ಜಾಗದಲ್ಲಿ ಕೋರ್ಟ್ ಇರೋದೇ ಒಂದು ದೊಡ್ಡ ಆಶ್ಚರ್ಯ. ವಾವ್ 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 ವಾವ್. ಎಂಥ ಅದ್ಭುತವಾದ ವಾಲಿಬಾಲ್ ಕೋರ್ಟು. ಸಕ್ಕತ್ತಾಗಿದೆ ಮಾತ್ರ. ಬನ್ನಿ ವಾಲಿಬಾಲ್ ಆಡೋಣ. ಅಲ್ಲಿ ನೋಡ್ತಾ ಇದ್ದೀರಾ ಮಂಗೋಲಿಯಾ ದೇಶದ ರಾಷ್ಟ್ರೀಯ ಬಾವುಟ. ಈ ಕಡೆ ಒಲಿಂಪಿಕ್ ಚಿಹ್ನೆ. ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ಔಟ್ಡೋರ್ ಕೋರ್ಟು ಅದು ಹೆಂಗೂರು ಆಡೋದು -35 ಅದು ಹೆಂಗೆ ಆಡ್ತಾರೆ ಇವರು, ಅಥವಾ ಇವ್ರು ಆಡ್ಬೋದೇನೋ ಅಂತ. ಇವಾಗ ಗೊತ್ತಾಯಿತು ಇಂಡೋರ್ ಕೋರ್ಟ್ ಇದೆ ಅಂತ. ಬಟ್ ಇಂಡೋರ್ ಕೋರ್ಟ್ ಏನು ಬಿಸಿಯಾಗಿಲ್ಲ, ಗೋಡೆ ಇರೋದ್ರಿಂದ ಒಂಚೂರು ಬೆಚ್ಚಗಿದೆ ಅಷ್ಟೇ. ಸಿಕ್ಕಾಪಟ್ಟೆ ಚಳಿ ಇದೆ ಒಳಗು. ಬಾಲ್ ಬಿಡಬಾರ್ದು ಅಂತ ಈ ಪ್ರೊಡ್ಯೂಸ್ ಹಾಕಿದ್ದೀನಿ, ಎಡಿಟಿಂಗ್ದು ಒಳಗಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು 5 ನಿಮಿಷ ಪ್ರೊಡ್ಯೂಸ್ ಆದರೆ ಅಪ್ಲೋಡ್ ಮಾಡ್ತೀನಿ. ಸಖತ್ ಮಜಾ ಇತ್ತು ವಾಲಿಬಾಲ್ ಆಡಿದ್ದು. ಸೂಪರ್ ಆಗಿತ್ತು. ಇವರು ಒಳ್ಳೆ ಪ್ಲೇಯರು. ಇಷ್ಟು ಕೋಲ್ಡ್ ರೀಜನಲ್ಲಿ ಬೆವರು ಹರಿಸಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಒಳ್ಳೆ ವರ್ಕೌಟು. ಆದರೆ 1 ನಿಮಿಷ ರೆಸ್ಟ್ ಮಾಡೋಕೆ ಕೂತ್ಕೊಂಡ್ರೆ ಚಳಿ ನಡ್ಕ ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಈ ಒಂದು ಫೆಸಿಲಿಟಿ ಎಲ್ಲ ಕಡೆ ಹೀಟರ್ಸ್ ಹಾಕಿದ್ದಾರೆ ನೋಡಿ, ಎಲ್ಲ ಕಡೆನೂ. ಸೊ ಇದು ಹೀಟಿಂಗ್ ಫೆಸಿಲಿಟಿ ಇರುವಂತಹ
ವಾಲಿಬಾಲ್ ಕೋರ್ಟು. ಆದರೆ ಸದ್ಯಕ್ಕೆ ಹೀಟರ್ ಆನ್ ಆಗಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್, ಆಡಿದ್ದೀನಿ. ನಾನು ಬಹಳ ಯುನೀಕ್ ಆದ ರಿಮೋಟ್ ಆದ ವಿಲೇಜಲ್ಲಿ -35 ಡಿಗ್ರಿ ಸೆಂಟಿಗ್ರೇಡಲ್ಲಿ ಚಳಿ ತಡಕದಲ್ಲಿ ವಾಲಿಬಾಲ್ ಆಡ್ತಾ ಇದ್ದೀವಿ ಇವತ್ತು. ಈ ಮಕ್ಕಳು ಬಹಳ ಖುಷಿಯಾಗಿ ನನ್ನ ಜೊತೆಗೆ ಆಡಿಸಿ ಒಳ್ಳೆ ಟೀಮ್ ವರ್ಕ್ ಮಾಡಿದ್ರು. ಬಹಳ ಖುಷಿಯಾಗಿ ಇಲ್ಲಿ ಬಂದಾಡಿದ್ದು. ಥ್ಯಾಂಕ್ ಯು, ಬೈ ಆಲ್ ಆಫ್ ಯು.